ನಾನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದೇನೋ ಅದೇ ರೀತಿಯಾಗಿ ದೇವರು ಉತ್ತರ ಕೊಡಬೇಕು. ನಾನು ಏನನ್ನ ಬೇಡಿಕೊಂಡಿದ್ದೇನೋ ಅದನ್ನೇ ದೇವರು ಉತ್ತರವಾಗಿ ಕೊಡಬೇಕು. ಇವರೆಲ್ಲರೂ ಕ್ರಿಸ್ತನು ರಾಜನ ರೀತಿಯಲ್ಲಿ ಬಿಳಿ ಕುದುರೆಯನ್ನೇರಿ ರಥಾಶ್ವಗಳಲ್ಲಿ ಬರುತ್ತಾರೆ ಅಂತ ಅವರು ಅಂದುಕೊಂಡ್ರು. ಆದ್ರೆ ದೇವರು ನೋಡ್ರಿ ತನ್ನ ಏಕ ಪುತ್ರನನ್ನ ಮಗುವಾಗಿ ಕಳಿಸಿಕೊಟ್ಟನು. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳಿದರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ಭೂಮಿ ಆಕಾಶಕ್ಕಿಂತ ಎಷ್ಟು ಉನ್ನತವಾಗಿದೆಯೋ ಅದಕ್ಕಿಂತ ಉನ್ನತವಾದಂತ ಆಲೋಚನೆ ನನ್ನದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಇವತ್ತು ನಿಮಗೆ ನೇರವಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ಪ್ರಾರ್ಥನೆಗೆ ಈಗಾಗಲೇ ಉತ್ತರ ನಿಮ್ಮ ಜೀವಿತದಲ್ಲೇ ಇದೆ, ಆದರೆ ಅದನ್ನ ನೋಡೋದಕ್ಕೆ ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ ಇನ್ನು. ಯಾಕೆ ಗೊತ್ತಾ? ನಿಮ್ಮ ಪ್ರಕಾರ ನಿಮಗೆ ಜಾಬ್ ಬೇಕು, ಆದ್ರೆ ಯೇಸು ಸ್ವಾಮಿ ನಿಮಗೆ ಸೇವೆಗೆ ಹೋಗು ಅಂತ ಇದ್ದಾರೆ. ನೀನು ಸೇವೆಗೆ ಹೋಗಬೇಕಂತ ಆಸೆ ಪಡ್ತಾ ಇದ್ಯಾ, ಆದ್ರೆ ದೇವರು ನಿನಗೆ ಕೆಲಸವನ್ನ ಕೊಡ್ತಾ ಇದ್ದಾರೆ. ನೀನ್ ಮನೆ ಕಟ್ಟಬೇಕು ಅಂತ ಇದ್ಯಾ, ಆದ್ರೆ ದೇವರು ಆಲಯವನ್ನ ಕಟ್ಟು ಅಂತ ಹೇಳ್ತಾ ಇದ್ದಾರೆ. ನೀನ್ ಆಲಯವನ್ನ ಕಟ್ಟು ಅಂತ ಹೇಳ್ತಾ ಇದ್ರೆ ದೇವರು ನೀನು ಪ್ರವಾದಿನಿಯಾಗಿ ಹೊರಗೆ ಬಾ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಿನ್ನ ಉತ್ತರವನ್ನ ನಿನ್ನ ರೀತಿಯಲ್ಲಿ ನೀನು ಪಡೆದುಕೊಳ್ಳಬೇಕಂದ್ರೆ ಅದಕ್ಕೆ ಅದ್ಭುತ ಅಂತ ಯಾವತ್ತಿಗೂ ಹೇಳೋದಕ್ಕೆ ಆಗೋದಿಲ್ಲ. ಅದು ಅದ್ಭುತವಾಗಿ ಮಾರ್ಪಡೋದಿಲ್ಲ. ದೇವಾಲಯದಲ್ಲೇ ಇದ್ದಾರೆ ಇವರೆಲ್ಲ, ಆದ್ರೆ ಯೇಸುವನ್ನ ನೋಡ್ಲಿಲ್ಲ, ಯೇಸುವನ್ನ ಕಂಡು ಹಿಡಿಲಿಲ್ಲ. ಎಷ್ಟೋ ಜನ ಇವತ್ತು ದೇವರ ಆಲಯಕ್ಕೆ ಬರ್ತೇವೆ, ಆದ್ರೆ ಯೇಸುವನ್ನ ಪಡೆದುಕೊಂಡು ಹೋಗುತ್ತಾ ಇಲ್ಲ. ಸಭೆಯಲ್ಲಿ ಇದ್ದೇವೆ ಅಂದ ಮಾತ್ರಕ್ಕೆ ಎಲ್ಲರೂ ಕೂಡ ಕ್ರಿಸ್ತನನ್ನ ಪಡೆದುಕೊಂಡು ಹೋಗೋದು ಸುಳ್ಳು ಅಂತ ಲೂಕನು ನಮಗೆ ತಿಳಿಸುತ್ತಾ ಇದ್ದಾನೆ. ಲೂಕನು ನಮಗೆ ತಿಳಿಸುತ್ತಾ ಇದ್ದಾನೆ. ಅದಕ್ಕಿಂತ ಹೆಚ್ಚಿನದಾಗಿ ಈ ಕಷ್ಟದ ಪರಿಸ್ಥಿತಿಗಳಲ್ಲಿ ನಿಮ್ಮ ಉತ್ತರ ಖಂಡಿತವಾಗಿ ಬಂದೇ ಬರುತ್ತೆ ಅಂತಲೂ ಕೂಡ ಲೂಕನು ತಿಳಿಸುತ್ತಾ ಇದ್ದಾನೆ. ಆ ಉತ್ತರವನ್ನ ನೋಡೋದಕ್ಕೆ ನಿನ್ನ ಕಣ್ಗಳು ತೆರೆಯಲ್ಪಟ್ಟಿರಬೇಕು. ಹಲ್ಲೆಲೂಯಾ. ಅಂದೇ ಇಲ್ಲಿ ಕೂಡಿ ಬಂದಿರುವಂತ ಎಲ್ಲರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಇವರ ಉತ್ತರಗಳನ್ನು ಅವರು ಈಗಲೇ ಕಂಡುಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಮರಿಯಳು ಮತ್ತು ಯೋಸೇಫನು ಮುದ್ದು ಮಗುವಾಗಿರುವಂತ ಯೆಸಯ್ಯನನ್ನ ಕರೆದುಕೊಂಡು ಬರ್ತಾ ಇದ್ದಾರೆ ದೇವರ ಆಲಯಕ್ಕೆ ಸುನ್ನತಿಯನ್ನು ನಡೆಸೋದಕ್ಕೆ. ಸುನ್ನತಿಯನ್ನು ನಡೆಸಬೇಕಾದ್ರೆ ಯಾಚಕ ಕಾಂಡದಲ್ಲಿರುವಂತ ಧರ್ಮದ ಪ್ರಕಾರ ಮೊದಲ ಮಗುವನ್ನ, ಎಸ್ಪೆಷಲಿ ಗಂಡು ಮಗುವನ್ನ ತೆಗೆದುಕೊಂಡು ಬರಬೇಕಾದ್ರೆ ಒಂದು ಕುರಿ ಮರಿಯನ್ನ ಮತ್ತೆ ಒಂದು ಪಾರಿವಾಳವನ್ನ ಯಜ್ಞಕ್ಕಾಗಿ ಕೊಟ್ಟು ಅರ್ಪಣೆ ಮಾಡಬೇಕು. ಆದ್ರೆ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ಓದ್ತಿದ್ವಿ, ಅವರು ಏನ್ ತಗೊಂಡ್ಬರ್ತಾರಂತೆ? ಎಷ್ಟು ಪಾರಿವಾಳ? 2 ಪಾರಿವಾಳ. ಹೇಳ್ರಿ ಎಲ್ರು, 2 ಪಾರಿವಾಳ. ಇನ್ನೊಂದ್ಸರಿ ಹೇಳ್ರಿ, 2 ಪಾರಿವಾಳ. ಯಾಜಕ ಕಾಂಡ 12ನೇ ಅಧ್ಯಾಯದಲ್ಲಿ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂತ ಈ ಅಪ್ಪಣೆ ಬರೆಯಲ್ಪಟ್ಟಿದೆ. ಒಂದು ವೇಳೆ, ನನ್ನನ್ನ ಗಮನಿಸಿರಿ, ಅದನ್ನ ಆಮೇಲೆ ಓದಿವ್ರಂತೆ, ಒಂದು ವೇಳೆ ಮಗುವನ್ನ ತೆಗೆದುಕೊಂಡು ಬರುವಂತ ತಂದೆ ತಾಯಿಗಳು ಆರ್ಥಿಕತೆಯಲ್ಲಿ ಬಲವಾಗಿ ಇಲ್ಲದೆ ಹೋದರೆ, ಅವರ ಬಳಿಯಲ್ಲಿ ಹಣ ಇಲ್ಲದೆ ಹೋದರೆ, ಕುರಿಗೆ ಬದಲಾಗಿ ಅವರು ಪಾರಿವಾಳಗಳನ್ನ ತೆಗೆದುಕೊಂಡು ಬರಬಹುದೆಂಬುದಾಗಿ ಯಾಚಕ ಕಾಂಡದಲ್ಲಿ ನೋಡ್ತೇವೆ. ಸೊ ಸತ್ಯವೇದ ಹೇಳುವ ಪ್ರಕಾರ ಯೋಸೇಫನು ಒಬ್ಬ ಕಾರ್ಪೆಂಟರ್. ನನ್ನ ಪ್ರಕಾರ ಚೆನ್ನಾಗಿ ಕೆಲಸ ಮಾಡಿ ದುಡ್ಡನ್ನ ಜೋಡಿಸಿರ್ತಾರೆ. ಆದರೆ ಯೇಸು ಸ್ವಾಮಿ ಜನಿಸಿದ ನಂತರ ತುಂಬಾ ತಿರುಗಾಟ ಅವರಿಗೆ ಬಂತಲ್ಲ, ಸೊ ಹಾಗಾಗಿ ಅವರ ಬಳಿ ಹಣ ಖಾಲಿ ಇತ್ತೇನೋ ನನಗೆ ಗೊತ್ತಿಲ್ಲ. ಸೊ ಅಲ್ಲಿರುವಂತ ದೇವರ ಆಲಯದಲ್ಲಿ ಅವತ್ತು ಕೂತಿರುವಂತ ಜನರೆಲ್ಲರೂ ಇವರನ್ನ ನೋಡಿ ಅಂದುಕೊಂಡಿರ್ತಾರೆ, ಎಷ್ಟು ಬಡವರಿರ್ಬೋದು ಇವರು, ಒಂದು ಕುರಿ ಮರಿ ತಗೊಂಡು ಬರೋದಕ್ಕೆ ಆಗುತ್ತಾ ಇಲ್ಲ, ಎಷ್ಟು ಬಡವರು ಇರ್ಬೋದು ಇವರು, ಒಂದು ಕುರಿನ ಬಲಿ ಕೊಡಕ್ ಆಗ್ತಾ ಇಲ್ಲ, ಬಡಗಿ ಇವನು,
ದೇವರಿಗೆ ಎಷ್ಟು ಅವಮಾನ ಮಾಡ್ತಿರ್ಬೋದು. ಅಲ್ಲಿರುವಂತ ಶ್ರೀಮಂತರು, ದೇವಾಲಯದಲ್ಲಿ ಇದ್ದಂತ ಶ್ರೀಮಂತರೆಲ್ಲ ಹೇಗೆ ಮುಖ ತಿರುಗಿಸಿಕೊಂಡು ಹೋದ್ರೋ ಗೊತ್ತಿಲ್ಲ ನನಗೆ. ಹಾಲೆಲೂಯ, ಹಾಲೆಲೂಯ. ಆದ್ರೆ ಒಂದೊಂದು ಸತ್ಯ, ಅವರ ಬಳಿ ಕುರಿಮರಿ ಇಲ್ಲದೆ ಇರಬಹುದು, ಆದ್ರೆ ಯಜ್ಞದ ಕುರಿಮರಿ ಯಾದಾತನೇ ಅವರ ಮಡಿಲಲ್ಲಿ ಮಲಗಿದ್ದನು. ಹಾಲೆಲೂಯ, ಹಾಲೆಲೂಯ. ಹಾಗಾಗಿ ಇವತ್ತು ನಾನು ನಿಮಗೆ ಪ್ರವಾದನಯುಕ್ತವಾಗಿ ಹೇಳ್ತೇನೆ, ನಿಮ್ಮ ಬಳಿ ಸಾಲದಷ್ಟು ಹಣ ಇರದೇ ಇರಬಹುದು, ನಿಮ್ಮ ಬಳಿ ಸಾಕಾಗುವಷ್ಟು ಆಸ್ತಿ ಇಲ್ಲದೆ ಇರಬಹುದು, ನಿಮ್ಮ ಬಳಿ ಸಾಕಾಗುವಷ್ಟು ಐಶ್ವರ್ಯ ಇಲ್ಲದೆ ಇರಬಹುದು. ಅಯ್ಯೋ, ನಾನು ಇದನ್ನ ಮಾಡೋದಕ್ಕೆ ಆಗೋದಿಲ್ವಲ್ಲ, ನನ್ನ ಕೈಲಿ ಎಷ್ಟಿದೆಯೋ ಅಷ್ಟೇ ಮಾಡ್ತೀನಿ. ಅಯ್ಯೋ, ಅವರ ರೀತಿಯಲ್ಲಿ ನಾನು ಜೀವಿಸೋದಕ್ಕೆ ಆಗೋದಿಲ್ವಲ್ಲ, ಅಯ್ಯೋ ಅವರ ರೀತಿಯಲ್ಲಿ ನಾನು ಮನೆ ಕಟ್ಟೋದಕ್ಕೆ ಆಗೋದಿಲ್ವಲ್ಲ. ಪ್ರೀತಿಯುಳ್ಳ ದೈವ ಮಕ್ಕಳೇ, ಯಾವಾಗ ನಿಮ್ಮ ಮಡಿಲು ಖಾಲಿಯಾಗಿರುತ್ತೋ ಆಗಲೇ ಯಜ್ಞದ ಕುರಿಯಾಗಿರುವಾತನು ನಿಮ್ಮ ಮಡಿಲಲ್ಲಿ ಬರುವಂತವನಾಗಿದ್ದಾನೆ. ಹಾಗಾಗಿ ಹೆದರಬೇಡ್ರಿ, ಕಳವಳಗೊಳ್ಳಬೇಡ್ರಿ. ಶೂನ್ಯತೆಯಲ್ಲಿಯೇ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಕಾಲಿಡೋದು. ಸಿಮೋನ್ ಪೇತ್ರನು ರಾತ್ರಿ ಎಲ್ಲ ಬಲೆ ಬೀಸುತ್ತಾನೆ ಮೀನುಗಳಿಗೋಸ್ಕರ. ರಾತ್ರಿ ಎಲ್ಲ ಅವನಿಗೆ ಒಂದು ಮೀನು ಸಿಗೋದಿಲ್ಲ ರೀ. ಮಾರನೇ ದಿನ ಯೇಸು ಸ್ವಾಮಿ ಬರ್ತಾರೆ. ಹಲ್ಲೆಲೂಯ. ಯಾವಾಗ ಅವನು ದೋಣಿಯಿಂದ ಕಾಲಿಟ್ಟನೋ ಇದು ನನಗೆ ಯಾವ ಕೆಲಸಕ್ಕೂ ಬರೋದಿಲ್ಲ ಅಂತ, ಆಗ ಯೇಸು ಸ್ವಾಮಿ ಒಳಗೆ ಕಾಲಿಡುತ್ತಾರೆ. ಹಲ್ಲೆಲೂಯ. ನಿಮ್ಮ ಶೂನ್ಯತೆಯಲ್ಲಿ ಯೇಸು ಸ್ವಾಮಿ ಕಾಲಿಡೋದು. ಆಗ ನೀವು ಬಲೆ ಬೀಸಿದ್ರೆ ನಿಮ್ಮ ಜೊತೆ ಜನರನ್ನ ಕರಿಬೇಕು ಮೀನನ್ನ ತುಂಬೋದಕ್ಕೆ. ನಿಮ್ಮ ಆಶೀರ್ವಾದವನ್ನ ನೋಡೋದಕ್ಕೆ ಜನರು ಓಡಿ ಬರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಶೂನ್ಯತೆಯಲ್ಲಿ ಇವತ್ತು ನೀವು ಹಾದು ಹೋಗುತ್ತಿರುವುದಾದ್ರೆ ಗೆಟ್ ರೆಡಿ ಟು ಸಿ ಜೀಸಸ್. ಯೇಸು ಸ್ವಾಮಿಯನ್ನ ನೋಡೋದಕ್ಕೆ ಸಿದ್ಧರಾಗಿರಿ. ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯ ಅದ್ಭುತವನ್ನ ನೋಡೋದಕ್ಕೆ ಸಿದ್ಧರಾಗಿರಿ ಯೇಸುವಿನ ನಾಮದಲ್ಲಿ. ಇನ್ನು ಮೇಲೆ ನೀವು ಕಳವಳ ಪಡೋದಿಲ್ಲ, ಕಳವಳ ಪಡಬೇಡ್ರಿ. ಯಾಕಂದ್ರೆ ಇದು ನಿಮ್ಮ ಶುಭ ಸುದ್ದಿ. ನಾನು ಬರಿದಾಗಿರುವಾಗಲೇ ಯೇಸು ಸ್ವಾಮಿ ನನ್ನನ್ನು ತುಂಬಿಸೋದು ಎಂಬುದಾಗಿ, ನಾನೆಲ್ಲವನ್ನ ಕಳಕೊಂಡಿರುವಾಗಲೇ ಯೇಸು ಸ್ವಾಮಿ ನನ್ನನ್ನು ಪೂರ್ತಿಗೊಳಿಸೋದೆಂಬುದಾಗಿ. ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಆರಂಭ ಅಲ್ಪವಾಗಿದ್ದರೂ ಅಂತ್ಯವು ಯಾರು ಮಾಡ್ತಾರ್ರಿ ಅದನ್ನ? ಯಾರು ಮಾಡ್ತಾರ್ರಿ ಅದನ್ನ? ಅದೇ ಯೇಸು ಇವತ್ತು ನಿಮ್ಮ ಜೀವಿತದಲ್ಲಿ ಕಾಲಿಡುವಂತವನಾಗಿದ್ದಾನೆ. ಹಲ್ಲೆಲೂಯ. ಅಲ್ಪವಾಗಿರ್ಬೋದು, ಕೊಂಚವಾಗಿರ್ಬೋದು, ನಿಮ್ಮನ್ನ ನೋಡಿ ಜನ ಮುಖ ತಿರುಗಿಸುತ್ತಾ ಇರ್ಬೋದು, ನಿಮ್ಮನ್ನ ನೋಡಿ ಜನ ಬಡವರು ಅಂತ ಇರ್ಬೋದು, ಆದ್ರೆ ಅವರಿಗೇನು ಗೊತ್ತ್ರಿ ನಿಮ್ಮ ಮಡಲಲ್ಲಿ ನಜರೇತನ ಯೇಸು ಸ್ವಾಮಿ ಇದ್ದಾನೆ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ಆತನ ಅವರ ಮಡಿಲಲ್ಲಿ ಇದ್ದಂತ ಯೇಸು ಸ್ವಾಮಿಯನ್ನ ನೋಡಿದ್ದು ಒಬ್ಬನೇ ಒಬ್ಬ, ಕಂಡು ಹಿಡಿದಿದ್ದು ಒಬ್ಬನೇ ಒಬ್ಬನು, ಗಮನಿಸಿದ್ದು ಒಬ್ಬನೇ ಒಬ್ಬನು, ಗೊತ್ತಾಗಿದ್ದು ಒಬ್ಬನೇ ಒಬ್ಬನಿಗೆ. ಅದು ಯಾರಿಗೆ? ಅದು ಯಾರಿಗೆ ಹೇಳಿ, ಶಬ್ದವಾಗಿ ಹೇಳಿ. ಈಗ ತಾನೇ ವಚನ ಕೇಳಿದ್ರಲ್ಲ, ಯಾರಿಗೆ? ಹೇಳಿ, ಇನ್ನು ಶಬ್ದವಾಗಿ ಹೇಳಿ. ಯಾರಿಗೆ? ಸಿಮೆಯೋನನಿಗೆ. ಗಮನವಿಟ್ಟು ಕೇಳಿ. ಸಿಮೆಯೋನನು ಇನ್ನೂ ಯೇಸು ಸ್ವಾಮಿ ಮಾಡಿರುವಂತ ಅದ್ಭುತಗಳನ್ನ ನೋಡಿಲ್ಲ. ಸಿಮೆಯೋನನಿಗೆ ಈತನೇ ಮಗು ಅಂತ ಹೇಗೆ ಗೊತ್ತಾಯ್ತು? ಒಂದು ಡೆಲಿವರೆನ್ಸ್ ನೋಡಿಲ್ಲ, ಒಂದು ಹೀಲಿಂಗ್ ನೋಡಿಲ್ಲ, ಒಂದು ಸುವಾರ್ತೆ ಕೇಳಿಲ್ಲ. ಆತನೇ ಸ್ವತಃ ಯಾವ ಅದ್ಭುತ ಶಕ್ತಿಯನ್ನು ಸ್ವೀಕರಿಸಲಿಲ್ಲ. ಆದರೂ ಕೂಡ ಹೇಗೆ ಗೊತ್ತಾಯ್ತ್ರಿ ಸಿಮೆಯೋನನಿಗೆ? ಹೇಗೆ ಗೊತ್ತಾಗಿರಬಹುದು? ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಯಾವತ್ತಾದ್ರೂ ಬೈಬಲ್ ಓದ್ಬೇಕಾದ್ರೆ ಯೋಚನೆ ಮಾಡಿದ್ದೀರಾ? ಅಲ್ಲಿ ದೇವಾಲಯದಲ್ಲಿರುವಂತ ಯಾವ ಮಕ್ಕಳಿಗೂ ಕಾಣಿಸದೇ ಇರುವಂತದ್ದು ಸಿಮೆಯೋನನಿಗೆ ಮಾತ್ರ ಯಾಕೆ ಕಾಣಿಸ್ತು? ಯಾಕೆ ಕಾಣಿಸ್ತು? ಆ ವಚನವನ್ನ ಓದೋಣವ ನಾವು. ಲೂಕನು ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ ಸಿಮೆಯೋನನ ಬಗ್ಗೆ ಬರೆಯಲ್ಪಟ್ಟಿದೆ. ಅಲ್ಲಿಂದ ಓದಿ ಬ್ರದರ್. ಹಲೋ, 25 ನೋಡಿ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮೆಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಓಕೆ. ಅವನು ಮನುಷ್ಯನು, ನೀತಿವಂತನು, ದೇವಭಕ್ತನು. ಯಾರ ಭಕ್ತನ್ರಿ? ದೇವಭಕ್ತನು ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು, ಯಾವಾಗಲೂ ಬಂದನೆಂದು ಹಾರೈಸುತ್ತಿದ್ದನು.
ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಓಕೆ, ಇಲ್ಲಿ ಇದೆ ನೋಡಿ ಪಾಯಿಂಟ್. ಹಲ್ಲೆಲೂಯಾ. ಏನಾಗಿದ್ದಾನಂತ ಆತನು? ಏನಾಗಿದ್ದಾನಂತ ಆತನು? ಯಾವ ಪ್ರೇರಿತ? ಪವಿತ್ರಾತ್ಮ. ಶಬ್ದವಾಗಿ ಹೇಳ್ರಿ, ಪವಿತ್ರಾತ್ಮ. ಇನ್ನೂ ಶಬ್ದವಾಗಿ ಹೇಳ್ರಿ. ಪವಿತ್ರಾತ್ಮ. ಪವಿತ್ರಾತ್ಮನ ಬಲಕ್ಕೆ ಇಬ್ರಿಯ ಪದದಲ್ಲಿ ಏನಂತ ಅರ್ಥ ಇದೆ ಗೊತ್ತಾ? ಡ್ಯೂನಮಿಸ್ ಎಂಬುದಾಗಿ. ಆ ಡ್ಯೂನಮಿಸ್ ಅನ್ನ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಡೈನಮೈಟ್ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಆ ಡೈನಮೈಟ್ ಅನ್ನ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ, ಬೆಟ್ಟಗಳನ್ನ ಬ್ಲಾಸ್ಟ್ ಮಾಡೋದಕ್ಕೆ. ಆ ಡೈನಮೈಟ್ ಹೆಸರು ಹೇಳ್ಬೇಕಾದ್ರೆ ಹೇಗೆ ಹೇಳ್ಬೇಕು ನೀವು? ಯಾರ ಪ್ರೇರಿತನಾಗಿದ್ರಿ? ಪವಿತ್ರಾತ್ಮ. ಪರಿಶುದ್ಧಾತ್ಮ ಪ್ರೇರಿತನಾಗಿದ್ದನು. ಅಷ್ಟು ಮಾತ್ರವಲ್ಲ, ಪರಿಶುದ್ಧಾತ್ಮನೇ ಅವನನ್ನ ದೇವಾಲಯಕ್ಕೆ ಕರೆದುಕೊಂಡು ಬಂದ್ರಂತೆ. ನಂತರ ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಇದಲ್ಲದೆ ಕರ್ತನು ಕಳಿಸಬೇಕಾದ ಕ್ರಿಸ್ತನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲ ಇಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಯಿತು. ಯಾರ ಮುಖಾಂತರ? ಪವಿತ್ರಾತ್ಮ. ಪವಿತ್ರಾತ್ಮನ ಮುಖಾಂತರ ಅವನಿಗೆ ದೈವೋಕ್ತಿ ಉಂಟಾಗಿತ್ತಂತೆ. ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಪವಿತ್ರಾತ್ಮ ಪ್ರೇರಿತನಾಗಿದ್ದನು ಅಂತ ಇದೆ, ಬಟ್ ಇಂಗ್ಲಿಷ್ ನಲ್ಲಿ ಹೋಲಿ ಸ್ಪಿರಿಟ್ ವಾಸ್ ಅಪಾನ್ ಹಿಮ್ ಅಂತ ಇದೆ. ಎಲ್ಲಿ? ಅವನ ಮೇಲೆ ಇದ್ದನು, ಅವನ ಮೇಲೆ ಆವರಿಸಿಕೊಂಡಿದ್ದನು ಅಂತ ಇದೆ. ಅಂದರೆ ಇದರ ಅರ್ಥ ಪರಿಶುದ್ಧಾತ್ಮನು ಒಳಗಿರೋದಕ್ಕೂ ಪರಿಶುದ್ಧಾತ್ಮನು ಮೇಲೆ ಇರೋದಕ್ಕೂ ವ್ಯತ್ಯಾಸ ಇದೆ ಅಂತ. ಪರಿಶುದ್ಧಾತ್ಮನು ಒಳಗೆ ಇರುವಾಗ ಆತನು ಫಲಗಳನ್ನು ಕೊಡುತ್ತಾನೆ. ಪ್ರೀತಿ, ಕ್ಷಮೆ, ದಮೆ, ಸಾಧುತ್ವ, ನಂಬಿಕೆ, ನೀತಿ, ಇಂಥ ಫಲಗಳನ್ನು ಕೊಡ್ತಾನೆ. ಪರಿಶುದ್ಧಾತ್ಮನು ಒಳಗಿರುವಾಗ ಪ್ರವಾದನೆಯ ವರ, ಸ್ವಸ್ಥತೆಯ ವರ, ಈ ವರಗಳನ್ನು ಕೊಟ್ಟು ಆಶೀರ್ವಾದ ಮಾಡುತ್ತಾನೆ. ಆದರೆ ಪರಿಶುದ್ಧಾತ್ಮನು ಮೇಲೆ ಇರುವಾಗ ಬದಲಾವಣೆ ಇರುತ್ತೆ. ನನ್ನ ನಿನ್ನ ಪ್ರಕಾರ ಪರಿಶುದ್ಧಾತ್ಮನಂದ್ರೆ ಒಂದು ಗಾಳಿ, ಬೆಂಕಿ, ಯಾವುದೋ ಒಂದು ಶಕ್ತಿ ಅಷ್ಟೇ. ನಮ್ಮ ಅನುಭವಕ್ಕೆ ಬಂದರೆ ಪವಿತ್ರಾತ್ಮನಿದ್ದಾನೆ, ಅನುಭವಕ್ಕೆ ಬರದೇ ಇದ್ರೆ ಪರಿಶುದ್ಧಾತ್ಮನು. ಇಲ್ಲಿ ಏನಾದ್ರೂ ಎಕ್ಸ್ಟ್ರಾ ಅನುಭವ ಹೊಂದಿದ್ದನ ಸಿಮೆಯೋನನ ಒಂದೇ ಮಾತು ಹೇಳುತ್ತೆ, ಪರಿಶುದ್ಧಾತ್ಮನು ಅವನ ಮೇಲೆ ಇದ್ದನು. ಎಷ್ಟು ಜನರಿಗೆ ಬೇಕು ಪರಿಶುದ್ಧಾತ್ಮನು ನನ್ನ ಮೇಲೆ ಇರಬೇಕು ಅಂತ? ನನಗೆ ಒಳಗಿನ ಹೆಚ್ಚಾಗಿ ಮೇಲೆ ಇರೋದಕ್ಕೆ ಆಸೆ. ಪರಿಶುದ್ಧಾತ್ಮನು ಬರೇ ಗಾಳಿ, ಬೆಂಕಿ ಅಲ್ಲ ಪ್ರೀತಿಯುಳ್ಳ ದೈವ ಮಕ್ಕಳೇ. ತ್ರಯೇಕತ್ವದಲ್ಲಿರುವಂತ ಮೂರನೇ ದೈವತ್ವ ಆತನು. ತಂದೆಯಾದ ದೇವರಿಗೆ, ಯೇಸು ಸ್ವಾಮಿಗೆ ಎಷ್ಟು ಬಲ ಇದೆಯೋ, ಎಷ್ಟು ಮಹಿಮೆ ಇದೆಯೋ, ಅಷ್ಟೇ ಬಲ, ಮಹಿಮೆ ಪರಿಶುದ್ಧಾತ್ಮನು ಕೂಡ ಹೊಂದಿಕೊಂಡಿದ್ದಾನೆ. ಹಾಗಾಗಿ ಎಫೆಸ 1:13 ಹೇಳುತ್ತೆ, ನೀವು ಕ್ರಿಸ್ತನನ್ನು ನಂಬಿದ ತಕ್ಷಣ ಪರಿಶುದ್ಧಾತ್ಮನ ಮುದ್ರೆ ನಿಮ್ಮ ಒಳಗೆ ಉಂಟಾಗುತ್ತಂತೆ. ಹಾಗಾದ್ರೆ ನೀವು ಕ್ರಿಸ್ತನನ್ನು ನಂಬಿದ ತಕ್ಷಣ ಪರಿಶುದ್ಧಾತ್ಮ ನಿಮ್ಮ ಒಳಗೆ ಇರ್ತಾನೆ. ಅಂದರೆ ಅಷ್ಟೇ ಮಹಿಮೆ, ತಂದೆಯಾದ ದೇವರಿಗೆ ಇದ್ದಂತ ಅಷ್ಟೇ ಮಹಿಮೆ, ಅಷ್ಟೇ ಬಲ, ಅಷ್ಟೇ ಶಕ್ತಿ ಈಗ ನಿಮ್ಮೊಳಗೆ ವಾಸ ಮಾಡ್ತಾ ಇದೆ ಅಂತ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಇಲ್ಲಿ ಪರಿಶುದ್ಧಾತ್ಮನು ಅವನ ಮೇಲೆ ಇದ್ದನು ಅಂತ ಹೇಳ್ತಾ ಇದೆ. ಅದರ ಅರ್ಥ ಏನು ಗೊತ್ತಾ? ನಿಮ್ಮನ್ನ ಇತರ ಜನರಿಂದ ವಿಭಿನ್ನವಾಗಿ ಮಾಡೋದಕ್ಕೆ ನಿಮ್ಮ ಮೇಲೆ ಇದ್ದಾನೆ ಅಂತ ಅರ್ಥ. ಅದಕ್ಕೆ ಮೋಶೆ ಹೇಳ್ತಾನೆ ವಿಮೋಚನ ಕಾಂಡದಲ್ಲಿ, ತಂದೆಯಾದ ದೇವರೇ, ನೀನು ಬರದೆ ಹೋದರೆ ನಮ್ಮೊಟ್ಟಿಗೆ, ನಿನ್ನ ಪ್ರಸನ್ನತೆ ನಮ್ಮೊಟ್ಟಿಗೆ ಬರದೆ ಹೋದರೆ ಇತರ ಜನರು ನಾವು ಸ್ಪೆಷಲ್ ಅಂತ ಹೇಗೆ ಅಂದುಕೊಳ್ತಾರೆ, ನಾವು ದೈವ ಮಕ್ಕಳು ಅಂತ ಹೇಗೆ ಅಂದುಕೊಳ್ತಾರೆ. ಅಂದರೆ ಯಾವಾಗ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇರ್ತೀರೋ, ನಿಮ್ಮ ಮೇಲೆ ಇರ್ತಾರೋ, ಆಗ ನೀವು ಸಾಮಾನ್ಯ ಮನುಷ್ಯರಂತೆ ಇರೋದಿಲ್ಲ, ನೀವು ಅಸಾಮಾನ್ಯ ಮನುಷ್ಯಗಳಾಗಿ ಮಾಡಲ್ಪಡ್ತೀರಾ. ಹಲ್ಲೆಲೂಯಾ. ಅವತ್ತು ಪರಿಶುದ್ಧಾತ್ಮನ ಅವನ ಮೇಲೆ ಇದ್ದಿದ್ದಕ್ಕೆ ಅವನು ನಜರೇತಿನ ಯೇಸುವನ್ನು ಇನ್ನು ಅದ್ಭುತಗಳನ್ನು ನೋಡುವುದಕ್ಕಿಂತ ಮುಂಚೆ ಕಂಡನು, ಅರಿಕೆ ಮಾಡಿಕೊಂಡನು. ಇವತ್ತು ನೀವು ಪರಿಶುದ್ಧಾತ್ಮನನ್ನ ನೋಡಬೇಕಂದ್ರೆ, ಅಲ್ಲ, ಯೇಸು ಸ್ವಾಮಿಯನ್ನ ನೋಡಬೇಕಂದ್ರೆ ನಿಮ್ಮ ಮೇಲೆ ಯಾರು ಇರ್ಬೇಕ್ರಿ? ಪರಿಶುದ್ಧಾತ್ಮ. ಯಾರು ಇರ್ಬೇಕ್ರಿ? ಪರಿಶುದ್ಧಾತ್ಮ. ಪರಿಶುದ್ಧಾತ್ಮ ನಿಮ್ಮ ಮೇಲಿದ್ರೆ ದೇವರ ದಯ ನಿಮಗೆ ದೊರಕುತ್ತೆ.
ಆ ದೇವರ ದಯೆ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ. ನಿಮಗೆ ಒಳ್ಳೆ ಕೆಲಸ ಸಿಗೋದಕ್ಕೆ ಡಿಗ್ರಿಯ ಅವಶ್ಯಕತೆಗಳಿರೋದಿಲ್ಲ. ನಿಮಗೆ ಬಿಸ್ನೆಸ್ ಸಫಲ ಆಗೋದಕ್ಕೆ ಹಣದ ಅವಶ್ಯಕತೆ ಇರೋದಿಲ್ಲ. ನೀವು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಒಳ್ಳೆ ಕಾಲೇಜ್ಗಳ ಅವಶ್ಯಕತೆ ಇರೋದಿಲ್ಲ. ನೀವು ಕೆಲಸದಲ್ಲಿ ಪ್ರಮೋಷನ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಯಾರ ಬಳಿ ಹೋಗಿ ಕೈ ಚಾಚೋ ಅವಶ್ಯಕತೆ ಇರೋದಿಲ್ಲ. ಯಾವಾಗ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇರುತ್ತಾನೋ ಆಗ ನಿಮಗಿಂತ ಚೆನ್ನಾಗಿ ಓದುವವರಂತ ರೆಸ್ಯೂಮ್ ಇರುತ್ತೆ ಅನ್ಕೊಳ್ಳಿ ನಿಮ್ಮ ಬಾಸ್ಗಳ ಬಳಿ. ಆದರೂ ಕೂಡ ನಿಮ್ಮ ಮೇಲೆ ಪರಿಶುದ್ಧಾತ್ಮನು ಇರೋದ್ರಿಂದ ನಿಮ್ಮ ಪ್ರೊಫೈಲ್ ಅನ್ನೇ ಮುಂದೆ ಕಳಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇರೋದಕ್ಕೆ ನಿಮ್ಮನ್ನೇ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಬರ್ತಾರೆ. ನಿಮ್ಮ ಬಳಿಯೇ ಕಾಂಟ್ರಾಕ್ಟ್ಗಳು ಬರುತ್ತೆ. ಯಾಕೆ? ಅವರ ಮನಸ್ಸಿನಲ್ಲಿ ಏನೋ ಒಂದು ಸೆಳೆತ ಉಂಟಾಗಿರುತ್ತೆ. ಈ ಮನುಷ್ಯನಲ್ಲಿ ಏನೋ ಒಂದು ಇದೆ, ಈ ಮನುಷ್ಯನಲ್ಲಿ ಏನೋ ಒಂದು ಗುಣ ಇದೆ, ಈ ಮನುಷ್ಯನಲ್ಲಿ ಏನೋ ಒಂದು ಸೆಳೆತ ಇದೆ. ಇವನನ್ನೇ ಆಯ್ಕೆ ಮಾಡ್ಕೊಬೇಕು, ಇವಳನ್ನೇ ಆಯ್ಕೆ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ನನಗೆ ಯಾಕೋ ಕಸಿವಿಸಿ ಉಂಟಾಗುತ್ತಾ ಇದೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಬೇಕ್ರಿ ಈ ಜೀವಿತ, ಎಷ್ಟು ಜನರಿಗೆ ಬೇಕ್ರಿ ಈ ಜೀವಿತ. ಪರಿಶುದ್ಧಾತ್ಮನು ನನ್ನ ಮೇಲೆ ಇರಬೇಕನ್ನೋ ಆಸೆ ಎಷ್ಟು ಜನರಿಗಿದೆ. ನನ್ನ ಒಳಗಡೆ ಬೇಡ, ಒಳಗಿನ ಬಲವಾಗಿ ಮೇಲೆ ಬೇಕು ನನಗೆ. ನಾನು ನಡೆದಾಡುವಾಗ ಜನರು ಅಂದುಕೊಳ್ಳಬೇಕು, ಈ ಮಗಳಲ್ಲಿ ಏನೋ ವಿಶೇಷತೆ ಇದೆ, ಈ ಮಗನಲ್ಲಿ ಏನೋ ಆಕರ್ಷಣೆ ಇದೆ. ಅದು ಒಳ್ಳೆಯ ಆಕರ್ಷಣೆ, ಅದು ನನ್ನನ್ನು ಪರಿಶುದ್ಧತೆಯ ಕಡೆಗೆ ಸೆಳೆತಾ ಇದೆ, ಅದು ನನ್ನನ್ನು ದೈವತ್ವದ ಕಡೆಗೆ ಸೆಳೆತಾ ಇದೆ. ಹಲ್ಲೆಲೂಯಾ. ಆ ಪರಿಶುದ್ಧಾತ್ಮನು ಸಿಮೆಯೋನನ ಮೇಲೆ ಇದ್ದಿದ್ದಕ್ಕೆ ಅವತ್ತು ನಜರೇತಿನ ಯೇಸುವನ್ನು ಆತನ ಕಂಡನು. ಇವತ್ತು ನಿಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನನ್ನು ನೋಡಬೇಕಂದ್ರೆ, ಯೇಸು ಸ್ವಾಮಿಯನ್ನ ನೋಡಬೇಕಂದ್ರೆ ಪರಿಶುದ್ಧಾತ್ಮನು ಎಲ್ಲಿರಬೇಕು? ನಿಮ್ಮ ಮೇಲೆ ಇರಬೇಕು. ಪರಿಶುದ್ಧಾತ್ಮನು ಇಷ್ಟು ದಿನ ನಿಮ್ಮ ಮುಖಾಂತರವಾಗಿ ಎಷ್ಟೋ ನೋವಿಗೆ ಒಳಗಾಗಿದ್ದಾರೆ. ಯಾಕೆ ಗೊತ್ತಾ? ಪರಿಶುದ್ಧಾತ್ಮನನ್ನು ನಾವು ಬರೇ ದೇವರ ಸಂದೇಶವನ್ನು ಕಳಿಸೋ ಸಂದೇಶಕನು ಅಂತ ನೋಡಿದ್ದೆ, ದೇವರ ಶಕ್ತಿಯನ್ನ ಹಂಚುವಂತ ಒಬ್ಬ ಬಾಲಕನು ಅನ್ನೋ ರೀತಿಯಲ್ಲಿ ನೋಡಿದ್ದೇವೆ. ಇಲ್ಲ, ನಮ್ಮ ಅನುಭವಕ್ಕೆ ಬಂದರೆ ಮಾತ್ರ ಪರಿಶುದ್ಧಾತ್ಮನು ಒಳ್ಳೆಯವನು ಅನ್ನೋ ಮನೋಭಾವ ನನ್ನಲ್ಲಿ ನಿನ್ನಲ್ಲಿ ಅಡಗಿದೆ. ಆದರೆ ಪ್ರೀತಿಯುಳ್ಳ ದೈವ ಮಕ್ಕಳೇ, ಪರಿಶುದ್ಧಾತ್ಮನಿಲ್ಲದ ಹಾಗೆ ನೀವು ಪರಿಶುದ್ಧತೆಯಲ್ಲಿ ನಡೆಯೋದಕ್ಕೆ ಆಗೋದಿಲ್ಲ. ಒಂದು ಮಾತನ್ನ ಹೇಳ್ತೀನಿ ಕೇಳಿ, ಪರಿಶುದ್ಧಾತ್ಮನು ನೀವು ಪರಿಶುದ್ಧತೆಯಲ್ಲಿರುವಾಗ ಬರೋದಿಲ್ಲ, ನೀವು ಕೆಟ್ಟವರಾಗಿರುವಾಗ, ನೀವು ಪಾಪದಲ್ಲಿ ಇರುವಾಗ ಪರಿಶುದ್ಧಾತ್ಮನು ಬರೋದು. ಇಸ್ರಾಯೇಲನ್ನ ಬಿಡಿಸೋದಕ್ಕೆ ಪರಿಶುದ್ಧಾತ್ಮನು ಕಾನಾನ್ ದೇಶದಲ್ಲಿ ಬರಲಿಲ್ಲ. ಎಲ್ಲಿದ್ದಾಗ ಬಂದ್ರು? ಇನ್ನು ಐಗುಪ್ತದಲ್ಲಿ ಇರುವಾಗಲೇ ಪರಿಶುದ್ಧಾತ್ಮನು ಬಂದು ಬಿಡಿಸಿತು. ಯಾವಾಗ ಪರಿಶುದ್ಧಾತ್ಮನು ನಿಮ್ಮೊಟ್ಟಿಗಿರ್ತಾನೋ ಅದು ನಿಮ್ಮ ಒಳ್ಳೆಯದಕ್ಕೆ ಪ್ರಿಯ. ಅವತ್ತು ಇಸ್ರಾಯೇಲರನ್ನ ಕೆಂಪು ಸಮುದ್ರದಲ್ಲಿ ಕರೆದುಕೊಂಡು ಬಂದಾಗ ಪರಿಶುದ್ಧಾತ್ಮನ ಒಂದು ಆಶ್ಚರ್ಯವಾದಂಥ ಕೆಲಸ ಏನು ಗೊತ್ತಾ? ಗೋಡೆಯಾಗಿ ನಿಂತಿದ್ದನಂತೆ ಐಗುಪ್ತರಿಗೆ. ಅವರನ್ನು ಮುಟ್ಟದ ಹಾಗೆ ಕಾಪಾಡಿದನಂತೆ. ಇವರಿಗೆ ಮಾತ್ರ ಬೆಳಕು ಕೊಟ್ಟು ವೈರಿಗಳಿಗೆ ಕತ್ತಲು ಕೊಟ್ಟನಂತೆ. ಹಲ್ಲೆಲೂಯಾ. ಯಾರ ಬಳಿ ಪರಿಶುದ್ಧಾತ್ಮನಿದ್ದಾನೋ ಅವರು Z+ ಸೆಕ್ಯೂರಿಟಿನಲ್ಲಿ ಇರ್ತಾರೆ. ಅವರನ್ನ ಮುಟ್ಟೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಷ್ಟು ಮಾತ್ರವಲ್ಲ, ಜಕರ್ಯ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯದ 6ನೇ ವಚನದಲ್ಲಿ ಹೇಳಲ್ಪಡುತ್ತದೆ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಎಲ್ಲ ಯೆಹೋವನ ಆತ್ಮನಿಂದಲೇ. ದೊಡ್ಡ ಬೆಟ್ಟವೇ ನೀನು ಜೆರುಬ್ಬಾಬೆಲನ ಮುಂದೆ ಎಷ್ಟರವನು, ನೀನು ಜೆರುಬ್ಬಾಬೆಲನ ಮುಂದೆ ನೆಲ ಸಮವಾಗುವೆ. ಈ ವಾಕ್ಯವನ್ನ ಯಾಕೆ ಹೇಳ್ತಾರೆ ಗೊತ್ತಾ? ಅಲ್ಲಿ ಕ್ರಿಯೆ ಮಾಡೋದು ಯಾರ್ರೀ? ಪರಿಶುದ್ಧಾತ್ಮನು. ಆಗ್ಲೇ ಹೇಳಿದೆ, ಪರಿಶುದ್ಧಾತ್ಮನು ಯಾರು? ಡೈನಮೈಟ್ ಆಗಿದ್ದಾನೆ. ಡೈನಮೈಟ್ ಮುಂದೆ ಬೆಟ್ಟ ನಿಲ್ಲೋದಕ್ಕೆ ಆಗುತ್ತಾ? ಒಂದು ಸಾರಿ ಸಿಡಿದ್ರೆ ನಿಮ್ಮ ಮುಂದೆ ಇರುವಂತ ದಿಣ್ಣೆಗಳು ನೆಲ ಸಮವಾಗಿ ಹೋಗುತ್ತೆ. ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನು ನಿಮಗೆ ರಕ್ಷಣೆಯನ್ನು ಮಾತ್ರ ಕೊಡೋದಿಲ್ಲ, ಪರಿಶುದ್ಧಾತ್ಮನು ದಿಣ್ಣೆಗಳನ್ನ ಕೂಡ ಸಮ ಮಾಡುತ್ತಾನೆ. ನಿಮ್ಮ ತಡೆಗಳನ್ನ
ಒಡೆದು ಹಾಕುವಂತವನಾಗಿದ್ದಾನೆ. ಪರಿಶುದ್ಧಾತ್ಮನು ನಿಮ್ಮನ್ನ ಕ್ರಿಸ್ತನ ಬಳಿಗೆ ಕರೆದುಕೊಂಡು ಹೋಗುತ್ತಾನೆ. ಕ್ರಿಸ್ತನನ್ನು ನಿಮ್ಮೊಳಗೆ ಜೀವಿಸುವ ಹಾಗೆ ಮಾಡುತ್ತಾನೆ. ಆಗ ನಿಮ್ಮ ಕೈಗಳು ಕ್ರಿಸ್ತನ ಕೈಗಳಾಗಿ ಮಾರ್ಪಡುತ್ತೆ. ನಿಮ್ಮ ಕಣ್ಣುಗಳು ಕ್ರಿಸ್ತನ ಕಣ್ಣುಗಳಾಗಿ ಮಾರ್ಪಡುತ್ತೆ. ನಿಮ್ಮ ಕಾಲುಗಳು ಕ್ರಿಸ್ತನ ಕಾಲಾಗಿ ಮಾರ್ಪಡುತ್ತೆ. ಆಗ ನೀವು ನಡೆದಾಡುವಾಗಲೆಲ್ಲ ಪಾತಾಳವು ನಡಗುತ್ತೆ. ನೀವು ಕೈ ಎತ್ತುವಾಗಲೆಲ್ಲ ಆಕಾಶದ ಮಂಡಲದ ಶಕ್ತಿಗಳು ನಡಗುತ್ತವೆ. ನೀವು ಮಾತನಾಡುವಾಗ ಬಂಧನಗಳು ಬಿಡುಗಡೆಯಾಗುತ್ತೆ ಯೇಸುವಿನ ನಾಮದಲ್ಲಿ. ಇದೆಲ್ಲ ಆಗೋದು ಒಬ್ಬರಿಂದಲೇ, ಪರಿಶುದ್ಧಾತ್ಮನಿಂದ. ಪರಿಶುದ್ಧಾತ್ಮನಿಂದ. ಹಾಗಾಗಿ ಪ್ರೀತಿಯುಳ್ಳ ದೈವ ಮಕ್ಕಳೇ, ಪರಿಶುದ್ಧಾತ್ಮನನ್ನ ಕಡೆಗಣಿಸಬೇಡ್ರಿ. ಯಾವ ಪಾಪಕ್ಕೆ ಬೇಕಾದ್ರೂ ದೇವ್ರು ಕ್ಷಮೆ ಮಾಡ್ತಾರಂತೆ. ಪರಿಶುದ್ಧಾತ್ಮನನ್ನ ಮಾತ್ರ ನೋಯಿಸಿದ್ರೆ ನೋ ಫರ್ಗಿವ್ನೆಸ್. ಎಂತ ಭಯಂಕರವಾದ ವಚನ ಗೊತ್ತಾ ಇದು? ಅಲ್ಲ, ವಚನಕ್ಕಿಂತ ಎಂತ ಭಯಂಕರವಾದಂತ ಪದ ಗೊತ್ತಾ? ನೋ ಫರ್ಗಿವ್ನೆಸ್. ಕ್ಷಮಾಪಣೆ ಅನ್ನೋದು ಇಲ್ಲ. ಅಯ್ಯೋ, ಕ್ಷಮಾಪಣೆ ಇಲ್ಲದೆ ಹೋದ್ರೆ ನಾನು ನೀನು ಕ್ರಿಸ್ತನನ್ನ ಕಾಣೋದು ಹೇಗೆ? ಬಲ ನಂಬಿಗಸ್ತ ಆಳೆ ಅಂತ ಯೇಸು ಸ್ವಾಮಿ ನಮ್ಮನ್ನ ತಟ್ಟೋದು ಹೇಗ್ರಿ? ಆ ಸಂತೋಷದ ದಿನವನ್ನು ನಾವು ನೋಡೋದು ಹೇಗೆ? ಪರಿಶುದ್ಧಾತ್ಮನ ಹೊರತು ಇದೆಲ್ಲ ಆಗುತ್ತೆ ಅಂತ ನೀವು ಅಂದುಕೊಳ್ತಾ ಇದ್ದೀರಾ? ಈ ಕಡೆ ಕಾಲದಲ್ಲಿ ನಾವು ಕ್ರಿಸ್ತನ ರೀತಿಯಲ್ಲಿ ಜೀವಿಸಬೇಕಂದ್ರೆ ನಮಗೆ ಪರಿಶುದ್ಧಾತ್ಮನ ಅಭಿಷೇಕ ಅವಶ್ಯಕತೆ ಇದೆ. ಈ ಕಡೆ ಕಾಲದಲ್ಲಿ ನಮ್ಮ ಜೀವಿತದಲ್ಲಿ ಕ್ರಿಸ್ತನು ಮಾಡುವಂತ ಕೆಲಸಗಳನ್ನ ಗುರುತು ಹಿಡಿಯಬೇಕಾದ್ರೆ ನಮಗೆ ಪರಿಶುದ್ಧಾತ್ಮನ ಅವಶ್ಯಕತೆ ಇದೆ. ಈ ಕಡೆ ಕಾಲದಲ್ಲಿ ನಮ್ಮ ವಿರುದ್ಧವಾಗಿ ನಿಂತಿರುವಂತ ವೈರಿಗಳನ್ನ ಸೋಲಿಸಬೇಕಂದ್ರೆ ನಮಗೆ ಪರಿಶುದ್ಧಾತ್ಮನ ಅವಶ್ಯಕತೆ ಇದೆ. ಈ ಕಡೆ ಕಾಲದಲ್ಲಿ ಈ ಅಂಧಕಾರದ ಜಗತ್ತಿನಲ್ಲಿ ನಮಗೆ ರಕ್ಷಣೆ ಬೇಕು ಅಂದ್ರೆ ಅದಕ್ಕೆ ಪರಿಶುದ್ಧಾತ್ಮನ ಅವಶ್ಯಕತೆ ಇದೆ. ಯಾವಾಗ ನೀವು ಪರಿಶುದ್ಧಾತ್ಮ ಪ್ರೇರಿತರಾಗಿ ಸಿಮಿಯೋನನ ರೀತಿಯಲ್ಲಿ ಇರ್ತೀರೋ, ಗಮನವಿಟ್ಟು ಕೇಳಿ, ಒಳ್ಳೆ ಸಂಗತಿಯನ್ನು ಹೇಳ್ತಾ ಇದ್ದೇನೆ. ಯಾವಾಗ ಪರಿಶುದ್ಧಾತ್ಮ ಪ್ರೇರಿತರಾಗಿ ಸಿಮಿಯೋನನ ರೀತಿಯಲ್ಲಿ ಇರ್ತೀರೋ, ಸಿಮಿಯೋನನಿಗೆ ವಾಗ್ದಾನ ಮಾಡಿ ಅದನ್ನ ನೆರವೇರಿಸುವ ತನಕ ಹೇಗೆ ದೇವರು ಅವನನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗಲಿಲ್ಲವೋ ಹಾಗೆ ನಿಮ್ಮ ಮೇಲೆ ಬಂದಿರುವಂತ ಒಂದೊಂದು ಪ್ರವಾದನೆಗಳು, ಒಂದೊಂದು ವಾಗ್ದಾನಗಳು ನೆರವೇರೋ ತನಕ ನೀವು ಈ ಭೂಮಿಯನ್ನ ಬಿಟ್ಟು ಹೋಗೋದಿಲ್ಲ. ಯಾರು ನಿಮ್ಮ ಪ್ರಾಣವನ್ನ ಕಸಿದುಕೊಳ್ಳೋದಕ್ಕೆ ಆಗೋದಿಲ್ಲ. ಯಾವ ಆಕ್ಸಿಡೆಂಟ್ ಆಗಲಿ, ಯಾವ ಮಾಟ ಮಂತ್ರ ಆಗಲಿ, ಯಾವ ರೋಗಗಳಾಗಲಿ, ಯಾವ ಕ್ಯಾನ್ಸರ್ ಆಗಲಿ, ಯಾಕಂದ್ರೆ ಪರಿಶುದ್ಧಾತ್ಮನೇ ಸತ್ತಂತ ಪುನರುತ್ಥಾನಗೊಳಿಸಿದ್ದು, ಅದೇ ಪುನರುತ್ಥಾನ ಇವತ್ತು ಮಧ್ಯೆ ಚಲಿಸುತ್ತಾ ಇದ್ದಾನೆ. ಯಾರ್ಯಾರಿಗೆ ಭಯ ಆಗ್ತಿದೋ ನನಗೆ ಗೊತ್ತಿಲ್ಲ. ಇಲ್ಲಿ ಭಯ, ನಾನು ಸತ್ತು ಹೋಗ್ರೆ ಅಲ್ಲಿ ಹೋಗ್ಬೇಕು, ನಾನು ಯಾವುದಕ್ಕೂ ಲಾಯಕ್ಕಿಲ್ಲ, ಇದ್ರ ಬದಲು ಸತ್ತು ಹೋದ್ರೆ ಸಾಕು ಅಂತ ನಿಮ್ಮ ಮೇಲೆ ಮಾತನಾಡಿಕೊಂಡಿರುವಂತ, ನಿಮ್ಮ ದೇಹದ ಮೇಲೆ, ನಿಮ್ಮ ಜೀವಿತಗಳ ಮೇಲೆ ಮಾತನಾಡಿಕೊಂಡಿರುವಂತ ಪ್ರೀತಿಯುಳ್ಳ ದೈವ ಮಕ್ಕಳೇ, ನಿಮ್ಮನ್ನ ದೇವರು ಸಾಯೋದಕ್ಕೆ ಕರೆದುಕೊಂಡು ಬಂದಿಲ್ಲ, ನಿಮ್ಮನ್ನ ಜೀವಿಸೋದಕ್ಕೂ ಸಮೃದ್ಧಿಯಾದಂತ ಜೀವನ ನಡೆಸಬೇಕಂತ ದೇವರು ನಿಮ್ಮನ್ನ ಸೃಷ್ಟಿ ಮಾಡಿದ್ದು. ಹಾಗಾಗಿ ಸಾಯುವಂತ ಮಾತುಗಳನ್ನು ಆಡಬೇಡ್ರಿ. ಜೀವ ಕೊಡುವಂತ ಯೇಸು ಸ್ವಾಮಿ, ಅದನ್ನು ನಡೆಸಿಕೊಡುವಂತ ಪರಿಶುದ್ಧಾತ್ಮನು ಇವತ್ತು ನಿಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದ್ದಾನೆ. ಇವತ್ತು ಯಾವುದೇ ರೋಗದಲ್ಲಿ ನೀವು ಬಂದಿರಬಹುದು, ಯಾವುದೇ ಕಣ್ಣೀರಲ್ಲಿ ಬಂದಿರಬಹುದು, ಯಾವುದೇ ಕಷ್ಟಗಳಲ್ಲಿ ನೀವು ಬಂದಿರಬಹುದು, ಯಾವುದೇ ತಡೆಗಳಲ್ಲಿ ಬಂದಿರಬಹುದು, ಆ ತಡೆಗಳನ್ನ ಒಡೆದು ಪುಡಿ ಪುಡಿ ಮಾಡುವಂತ ಪರಿಶುದ್ಧಾತ್ಮನು ನಿಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದ್ದಾನೆ. ಇನ್ನು ಶಬ್ದವಾಗಿ ಚಪ್ಪಾಳೆ ಕಟ್ಟಿ ಆತನಿಗೆ ಘನಪಡಿಸೋಣ. ಪರಿಶುದ್ಧಾತ್ಮನೇ, ನನಗೆ ಗೊತ್ತು ಅಯ್ಯ, ನೀನು ಇಲ್ಲಿ ತನಕ ನನ್ನ ಕೈ ಬಿಟ್ಟಿಲ್ಲ ಎಂಬುದಾಗಿ. ನೀವು ಪರಿಶುದ್ಧಾತ್ಮನಿಂದ ದೂರ ಇರಬಹುದು, ಆದ್ರೆ ಪರಿಶುದ್ಧಾತ್ಮನು ನಿಮ್ಮ ಒಳಗೆ ಇದ್ದು ಮಾತಿಲ್ಲದ ನರಳಾಟದಿಂದ ದೇವರ ಬಳಿ ಬೇಡಿಕೊಳ್ತಾ ಇದ್ದಾರೆ. ಅಯ್ಯ, ಒಂದೇ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡು, ನಾನು ಮತ್ತೆ ನನ್ನ ಮಗನ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ಬರಬೇಕು. ಒಂದೇ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡು, ನಾನು ಮತ್ತೆ ನನ್ನ ಮಗನ ಜೀವಿತದಲ್ಲಿ ಕಾರ್ಯರೂಪದಲ್ಲಿ
ಲೋಕದಲ್ಲಿ ಬರಬೇಕೆಂಬುದಾಗಿ ಈಗಲೂ ನಿಮಗೋಸ್ಕರ ನರಳಾಡ್ತಾ ಇದ್ದಾರೆ, ಈಗಲೂ ನಿಮಗೋಸ್ಕರ ಅಳುತ್ತಾ ಇದ್ದಾರೆ. ಹಾಗಾಗಿ ಯಾರು ಯೋಚನೆ ಮಾಡಬೇಡಿ, ನಾನು ಪಾಪಿ ಆಗಿದ್ದೇನೆ, ನಾನು ತಪ್ಪು ಮಾಡಿದ್ದೇನೆ, ನಾನು ನೋಡಬಾರ್ದು ನೋಡಿದ್ದೇನೆ, ಮಾಡಬಾರ್ದು ಮಾಡಿದ್ದೇನೆ, ಹೇಳಬಾರ್ದು ಹೇಳಿದ್ದೇನೆ, ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗಿದ್ದೇನೆ, ಪರವಾಗಿಲ್ಲ. ಈಗಲೂ ಯೇಸು ಸ್ವಾಮಿ ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಾನೆ. ಯಾಕೆ ಗೊತ್ತಾ? ನಾನು ಒಂದು ಮಾತನ್ನ ಧೈರ್ಯವಾಗಿ ಹೇಳ್ತೇನೆ, ಅಬ್ರಹಾಮನು ಪರಲೋಕದಲ್ಲಿ ಇದ್ದಾನೋ ಇಲ್ಲವೋ ನನಗೆ ಗೊತ್ತಿಲ್ಲ, ಮೋಶೆ ಪರಲೋಕದಲ್ಲಿ ಇದ್ದಾನೋ ಇಲ್ಲವೋ ನನಗೆ ಗೊತ್ತಿಲ್ಲ, ದಾನಿಯೇಲನು ಪರಲೋಕದಲ್ಲಿ ಇದ್ದಾನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಕ್ರಿಸ್ತನ ಪಕ್ಕ ಮರಣದ ಕಂಬವನ್ನು ಏರುವಾಗ ಇದ್ದಂತ ಒಬ್ಬ ಕಳ್ಳನು ಈಗ ಪರಲೋಕದಲ್ಲಿ ಇದ್ದಾನೆ ಅಂತ ನನಗೆ ಸತ್ಯವಾಗಿ ಗೊತ್ತು. ಹಲ್ಲೆಲೂಯಾ. ಹಾಗಾಗಿ ಯೋಚನೆ ಮಾಡಬೇಡ್ರಿ. ಪರಿಶುದ್ಧಾತ್ಮನು ಕೆಟ್ಟವರನ್ನ ಹುಡುಕಿಕೊಂಡು ಬಂದಿದ್ದು, ಪಾಪಿಗಳನ್ನ ಹುಡುಕಿಕೊಂಡು ಬಂದಿರೋದು. ಇಲ್ಲಿ ತನಕ ಏನು ಮಾಡಿದ್ರು ಮರ್ತು ಬಿಡ್ರಿ. ಇನ್ನು ಮುಂದೆ ಮಾಡೋದು ಇತಿಹಾಸವಾಗಿ ಮಾರ್ಪಡಬೇಕು, ಹೊಸ ಅಧ್ಯಾಯಗಳನ್ನ ಸೃಷ್ಟಿ ಮಾಡಬೇಕು. ಇಡೀ ಬೀದರ್ ಜಿಲ್ಲೆಯ ನಿಮ್ಮನ್ನ ಹುಡುಕಿಕೊಂಡು ಬರಬೇಕು. ಹಾಗಾಗಿ ಹೆದರಬೇಡ್ರಿ. ಇವತ್ತಿನಿಂದ ಹೊಸ ಅಧ್ಯಾಯವನ್ನು ದೇವರು ನಿಮ್ಮ ಜೀವಿತದಲ್ಲಿ ಶುರು ಮಾಡ್ತಾ ಇದ್ದಾರೆ. ಏನೇ ಆಗಿರ್ಬೋದ್ರಿ, 10 ನಿಮಿಷ ಅರ್ಧ ಗಂಟೆ ಮುಂಚೆ ಏನೇ ನಡೆದಿರಬಹುದು, ಈಗಲೇ ಅದು ಅಂತ್ಯವಾಯಿತು. Past is past, future is in your hands and Holy Spirit hands. Hallelujah. ಪರಿಶುದ್ಧಾತ್ಮನ ಕೈಯಲ್ಲಿ ಈಗ ನಿಮ್ಮ ಭವಿಷ್ಯವನ್ನು ಒಪ್ಪಿಸಿಕೊಡ್ರಿ. ಅದನ್ನ ಪ್ರಜ್ವಲಿಸುವಂತ ಪರಿಶುದ್ಧಾತ್ಮನು ಈ ಲೋಕಕ್ಕೆ ಬೆಳಕನ್ನಾಗಿಡ್ತಾನೆ. ಆ ಬೆಳಕನ್ನ ನೋಡುವಂತ ಕತ್ತಲಲ್ಲಿರುವಂತ ಮಕ್ಕಳು ಅದನ್ನು ಹುಡುಕಿಕೊಂಡು ಬರ್ತಾರೆ. ಅಯ್ಯೋ, ಅಲ್ಲಿ ನೋಡಿ ಎಷ್ಟು ಒಳ್ಳೆ ಬೆಳಕಿದೆ, ನಾನ್ ಯಾಕೆ ಇಲ್ಲಿ ಕತ್ತಲಲ್ಲಿ ಇರಬೇಕು, ಕತ್ತಲಲ್ಲಿದ್ರೆ ನನಗೇನು ಕಾಣಿಸ್ತಾ ಇಲ್ಲ ಅಂತ ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ. ಯಾಕೆ? ಬೆಳಕಿನ ಮಾರ್ಗದರ್ಶನವನ್ನ ತೆಗೆದುಕೊಳ್ಳೋದಕ್ಕೆ, ವಾಕ್ಯದ ಮಾರ್ಗದರ್ಶನವನ್ನ ತೆಗೆದುಕೊಳ್ಳೋದಕ್ಕೆ. ಹಾಗಾಗಿ ಹೆದರಬೇಡ್ರಿ. ದೇವರು ಒಬ್ಬೊಬ್ಬರ ಮೇಲೂ ತನ್ನ ಚಿತ್ತವಿಲ್ಲದ ಹಾಗೆ ಭೂಮಿಯಲ್ಲಿ ಕಳಿಸಿಕೊಡೋದೇ ಇಲ್ಲ. ಹಾಗಾಗಿ ನೀವು ಯಾರು ಕೂಡ ಗಣನೆಗೆ ಬಾರದವರಲ್ಲ. ಈ ಲೋಕಕ್ಕೆ ಇರಬಹುದು, ಆದ್ರೆ ಪರಲೋಕಕ್ಕೆ ನೀವು ಅಮೂಲ್ಯ ಮಕ್ಕಳಾಗಿದ್ದೀರಾ, ಪರಲೋಕಕ್ಕೆ ಬೇಕಾಗಿರುವಂತ ಮಕ್ಕಳಾಗಿದ್ದೀರಾ, ಭೂಲೋಕದಲ್ಲಿ ಪರಲೋಕವನ್ನ ತರುವಂತ ದೈವ ಮಕ್ಕಳಾಗಿದ್ದೀರಾ, ಆತನ ಪ್ರೀತಿ ಪಾತ್ರರಾಗಿದ್ದೀರಾ. ನೀವು ನಜರೇತಿನ ಯೇಸುವಿನ ಅಣ್ಣಂದಿರು ತಮ್ಮಂದಿರು ಮಕ್ಕಳಾಗಿದ್ದೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಬಾಧ್ಯತೆನ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣ ಹೊಂದಿ ನಿಮಗೆ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ನಿಮ್ಮನ್ನ ಗುಲಾಮರನ್ನಾಗಿ ಅಂತೂ ನೋಡಿಲ್ಲ ಪ್ರೀತಿಯುಳ್ಳ ದೈವ ಮಕ್ಕಳು. ನನ್ನ ಕೆಲಸಗಾರರು ಅಂತ ಯಾವತ್ತೂ ನೋಡಿಲ್ಲ. ನನ್ನ ಮಕ್ಕಳು, ನನ್ನ ಸಹೋದರರು, ನನ್ನ ಸಹೋದರಿಯರು. ಹಲ್ಲೆಲೂಯಾ. ಈ ಕಡೆ ಕಾಲದಲ್ಲಿ ನನ್ನ ಪ್ರೀತಿಯ ಯೌವನಸ್ಥರಿಗೆ ಒಂದೇ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡುತ್ತೇನೆ. ಸಮಯ ಬಹಳ ಕಡಿಮೆ ಇದೆ, ಬೆಳೆ ಬಹಳ ಇದೆ. ಈಗಲೂ ಎಷ್ಟೋ ಮಕ್ಕಳು ಅಂಧಕಾರದಲ್ಲಿ ಗೋಳಾಡ್ತಾ ಇದ್ದಾರೆ. ಒಬ್ಬರಾದ್ರೂ ನಮಗೆ ಸಹಾಯ ಮಾಡೋದಕ್ಕೆ ಬರ್ತಾರ? ನಿಜವಾದಂತ ದೇವರು ಯಾರಾದ್ರೂ ಇದ್ದಾರಾ ನಮ್ಮನ್ನ ಬಿಡಿಸೋದಕ್ಕೆ? ಎಷ್ಟೋ ಹಾಸ್ಪಿಟಲ್ಗಳಲ್ಲಿ ಈಗಲೂ ಅಳ್ತಾ ಇದ್ದಾರೆ. ಯಾವುದ್ಯಾವುದೋ ದೇವರೇ ಹೇಳ್ತಿದ್ದಾರೆ, ನನ್ನ ಗಂಡನನ್ನ ಬದಗಿಸಿಕೊಡು, ನನ್ನ ಮಗುವನ್ನ ಬದಗಿಸಿಕೊಡು, ನನ್ನ ಕುಟುಂಬವನ್ನ ಬದಗಿಸಿಕೊಡು ಅಂತ ಎಷ್ಟೋ ಜನ ಗೋಳಾಡ್ತಾ ಇದ್ದಾರೆ. ಎಷ್ಟೋ ಮಕ್ಕಳಿಗೆ ನಿಮ್ಮ ಅವಶ್ಯಕತೆ ಇದೆ. ಇವತ್ತು ನೀವು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ರೋ ನನಗೆ ಗೊತ್ತಿಲ್ಲ, ಅದೇ ನಿಮ್ಮ ಸಾಕ್ಷಿಯಾಗಿ ಮಾರ್ಪಡುತ್ತೆ ಯೇಸುವಿನ ನಾಮದಲ್ಲಿ. ಅದೇ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಂತ ಮಕ್ಕಳನ್ನ ನೀವು ತಿರುಗಿ ರಕ್ಷಣೆಗೆ ತೆಗೆದುಕೊಂಡು ಬರ್ತೀರಾ. ಹಾಗಾಗಿ ಇವತ್ತಿನಿಂದ ನಿಮ್ಮ ಜೀವಿತ ಮಾರ್ಪಾಡ, ಯೇಸುವನ್ನು ನೋಡುವಂತ ಕಣ್ಣುಗಳು ಬರಲಿ. ಪರಿಶುದ್ಧಾತ್ಮ ಪ್ರೇರಿತನಾಗಿರುವಂತ ಜೀವಿತವನ್ನ ನೀವು ನಡೆಸಬೇಕು. ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ನಾನು ಯೇಸುವನ್ನ ನೋಡಬೇಕು, ಪರಿಶುದ್ಧಾತ್ಮನು ನನ್ನ ಮೇಲಿರಬೇಕು. ಇಷ್ಟೇ ಇರಬೇಕು ಇವತ್ತಿನಿಂದ ನಿಮ್ಮ ಜೀವಿತದ ಗುರಿ. ಆಗ ನೋಡ್ರಿ, ಯಾವಾಗ ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತಿರೋ ಎಲ್ಲಾ ಬರುತ್ತೆ ಅಂತ ದೇವರ ವಾಕ್ಯ ಹೇಳ್ತದೆ. ಇಂಗ್ಲಿಷ್ ಅಲ್ಲಿ ಎಲ್ಲ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಅಂತ. ಹಲ್ಲೆಲೂಯಾ. ನೀವು ಮರ್ತೇ ಹೋಗಿರ್ತೀರ ಈ ಆಶೀರ್ವಾದ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮ ಮನೆ ಬಾಗಿಲನ್ನ ತಟ್ಟಿರುತ್ತೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನಿಮಗೆ ಗೊತ್ತಿಲ್ಲದೇ ಇರುವಂತ ಆಶೀರ್ವಾದ, ನೀವು ಊಹಿಸದೇ ಇರುವಂತ ಆಶೀರ್ವಾದ. ನಿಮ್ಮ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳಿಲ್ಲ, ಮನಸ್ಸು ಊಹಿಸಲಿಲ್ಲ. ಆತನನ್ನ ಪ್ರೀತಿಸುವವರಿಗಾಗಿ ಆತನು ಇಟ್ಟಿರುವಂತ ಆಶೀರ್ವಾದಗಳನ್ನು.
ಹಾಲೆಲೂಯ. ಹಾಗಾಗಿ ಇವತ್ತಿನಿಂದ ಒಂದು ಬದಲಾವಣೆ ಬರಲಿ ನನ್ನ ಪ್ರೀತಿಯ ಯವನಸ್ಥರ ಜೀವಿತದಲ್ಲೂ, ಅಷ್ಟು ಮಾತ್ರವಲ್ಲ ತಾಯಂದಿರ ಜೀವಿತದಲ್ಲೂ, ತಂದೆಯಂದಿರ ಜೀವಿತದಲ್ಲೂ ಇವತ್ತಿನಿಂದ ಬದಲಾವಣೆ ಬರಲಿ. ನಾನು ಯೇಸುವನ್ನ ನೋಡಲೇಬೇಕು. ಇನ್ನು ಮೇಲೆ ನನ್ನ ಜೀವಿತದಲ್ಲಿ ಆತನ ಮಾಡುವಂತ ಒಂದೊಂದು ಕಾರ್ಯಗಳನ್ನ ನಾನು ಗುರುತು ಹಿಡಿಯಲೇಬೇಕು. ಆತನ ಪ್ರಸನ್ನತೆ ಬಂದಾಗ ಯಾಕೋಬನ ರೀತಿಯಲ್ಲಿ ಅದನ್ನು ಕಳೆದುಕೊಳ್ಳಬಾರದು. ಅದಕ್ಕೆ ಬದಲಾಗಿ ಗಟ್ಟಿಯಾಗಿ ಆತನ ಪಾದಗಳನ್ನ ಹಿಡಿದು ನಿನ್ನ ಆಶೀರ್ವಾದ ಮಾಡುವ ತನಕ ನಾನು ಬಿಡೋದಿಲ್ಲ, ನೀನು ನನ್ನ ಅಭಿಷೇಕಿಸಿದ ಹೊರತು ನಾನು ಬಿಡೋದಿಲ್ಲ ಅನ್ನೋ ಜೀವಿತ ಇವತ್ತು ನಿಮ್ಮದಾಗಬೇಕು. ಎಷ್ಟು ಜನರಿಗೆ ಆ ಜೀವಿತ ಬೇಕ್ರಿ? ಎಲ್ಲರ ಮೇಲೆ ಎದ್ದು ನಿಂತುಕೊಳ್ಳೋಣ. ಹಾಗಾದ್ರೆ ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಆ ಆಶೀರ್ವಾದವನ್ನು ನಾವು ಇವತ್ತು ಪಡೆದುಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯಾರು ಕೂಡ ಕಣ್ಣುಗಳನ್ನು ತೆಗೆಯಬೇಡಿ, ಯಾರು ಕೂಡ ಕಣ್ಣುಗಳನ್ನು ತೆಗೆಯಬೇಡಿ. ನನ್ನನ್ನು ಮಾತ್ರ ನೋಡಲೇಬೇಡ್ರಿ. ದೇವರನ್ನ ದೃಷ್ಟಿಸಿ ನೋಡ್ರಿ. ದೇವರನ್ನ ದೃಷ್ಟಿಸಿ ನೋಡ್ರಿ. ನಿನ್ನ ಚಿತ್ತದಂತೆ ನಾನು ನಡೆಯಬೇಕು, ನಿನ್ನ ಆಸೆಯನ್ನು ನಾನು ನೆರವೇರಿಸಬೇಕು. ಆಗಲೇ ಹೇಳಿದ್ದೇನೆ, ಇವತ್ತು ನೀವು ಶೂನ್ಯವಾಗಿದ್ದರೆ ನಿಮ್ಮ ಮಡಿಲಲ್ಲಿ ಯೇಸು ಸ್ವಾಮಿ ಬಂದೇ ಬರ್ತಾರೆ. ಸೊ ಹೆದರಬೇಡ್ರಿ. ಇವತ್ತಿನಿಂದ ಏನಿದ್ರು ನನ್ನ ಅಗತ್ಯತೆಗಳನ್ನು ಪೂರೈಸುವ ಅಯ್ಯ ಅಂತ ಕೇಳಬೇಡ್ರಿ. ದೇವರೇ ನಿನ್ನ ಅಗತ್ಯತೆಗಳೇನು ಹೇಳಯ್ಯ, ನಾನು ಸಿದ್ಧನಿದ್ದೇನೆ ಮಾಡೋದಕ್ಕೆ ಅಂತ ಹೇಳ್ರಿ. ಇನ್ನು ಮೇಲೆ ಆ ಜೀವಿತ ನಿಮ್ಮದಾಗಿ, ಆ ಜೀವಿತ ನಿಮ್ಮದಾಗಿ. ಎಲ್ಲರೂ ಬಾಯಿಗಳನ್ನ ತೆರೆದು, ಯಾರು ಸುಮ್ಮನಿರಬಾರದು. ಪ್ರತಿಯೊಬ್ಬರು ಬಾಯಿಯನ್ನ ತೆರೆದು ದೇವರ ಬಳಿ ಅರಿಕೆ ಮಾಡಿಕೊಳ್ಳ್ರಿ. ಹೌದು ಅಪ್ಪ, ಇಲ್ಲಿ ತನಕ ನಾನು ನಿನ್ನಿಂದ ದೂರ ಇದ್ದಿರ್ಬೋದು, ಆದ್ರೆ ಇವತ್ತಿನಿಂದ ನಾನು ಹಾಗೆ ಇರೋದಿಲ್ಲ. ನಾನ್ ನಿನ್ನನ್ನ ನೋಡಲೇಬೇಕು. ಪರಿಶುದ್ಧಾತ್ಮನ ಬಲವನ್ನ ನಾನು ಅನುಭವಿಸಲೇಬೇಕು. ನಾನ್ ಶುಭವಾರ್ತೆ ಸಾರಲೇಬೇಕು. ಜನರು ನನ್ನ ಮುಖಾಂತರ ರಕ್ಷಣೆಗೆ ಬರಲೇಬೇಕು. ಎಲ್ಲರೂ ಕೂಡ ಬಾಯಿಗಳನ್ನ ತೆರೆದು ಶಬ್ದವಾಗಿ ತೆರೆಯಿರಿ, ಜಯವಾಗಿ ಘೋಷಣೆ ಮಾಡ್ರಿ, ಬಲವಾಗಿ ಘೋಷಣೆ ಮಾಡ್ರಿ. ಕರ್ತನೇ, ನನ್ನ ಜೀವಿತ ಇವತ್ತು ಬದಲಾಗಬೇಕಯ್ಯ. ನಿನ್ನ ವಾಕ್ಯದಂತೆ ನಾನು ನಿನ್ನ ಮೇಲೆ ನಡೀತೇನಯ್ಯ. ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು ಅಯ್ಯ. ಥ್ಯಾಂಕ್ ಯು ಜೀಸಸ್. ಓ ರಿಯಾ ಮಾ ರಾಮ ಶಿಯಾ ಓ ರಿ ಮಾ ಮಾ ಲಾ ರಾಮ ಲಾ ರಾಮ ದೋ ರೇ ಮಾ ಓ ರಿ ಮಾ ಮಾ ಲಾ ರಾಮ ಶಿಯಾ ಮಾ ಲಾ ರಾಮ ಓ ರಿ ಮಾ ಮಾ ಲಾ ರಾಮ. ಕರ್ತನೇ, ಒಂದೊಂದು ಮಕ್ಕಳನ್ನ ಹಸ್ತಕ್ಕೆ ಒಪ್ಪಿಸಿಕೊಳ್ಳುತ್ತೇನಯ್ಯ. ಒಬ್ಬೊಬ್ಬರನ್ನ ಪರಿಶುದ್ಧಾತ್ಮನ ಅಭಿಷೇಕದಿಂದ ಬಲಪಡಿಸು ಏಸಯ್ಯ, ಬಲಪಡಿಸು ಏಸಯ್ಯ. ಓ ರಿ ಮಾ ಮಾ ಲಾ ರಾಮ ಶಿಯಾ ಮಾ ಲಾ ರಾಮ. ಯಾರು ಕೂಡ ಸುಮ್ಮನಿರಬೇಡ್ರಿ. ಎಲ್ಲರೂ ತಡೆರಹಿತವಾಗಿ, ಎಲ್ಲರೂ ತಡೆರಹಿತವಾಗಿ, ಎಲ್ಲರೂ ತಡೆರಹಿತವಾಗಿ, ಎಲ್ಲರೂ ತಡೆರಹಿತವಾಗಿ, ಎಲ್ಲರೂ ತಡೆರಹಿತವಾಗಿ, ಎಲ್ಲರೂ ತಡೆರಹಿತವಾಗಿ ಬಾಯಿಗಳನ್ನ ತೆರೆದು, ಬಾಯಿಗಳನ್ನ ತೆರೆದು ನನ್ನ ಜೀವಿತ ಇವತ್ತಿನಿಂದ ಬದಲಾಗಲಿ. ನನ್ನ ಜೀವಿತ ಒಂದು ಇತಿಹಾಸವಾಗಿ ಮಾರ್ಪಡಲಿ. ನನ್ನ ಮುಂದಿನ ತಲೆಮಾರಿನ ನನ್ನನ್ನು ನೋಡುವಾಗ ದೇವರು ನನ್ನ ಸಂಗಡ ಇದ್ದನೆಂಬುದಾಗಿ ಅವರು ಅರಿತುಕೊಳ್ಳಲಿ ಎಂಬುದಾಗಿ ಎಲ್ಲರೂ ಕೂಡ ಅಮ್ಮ ರಾಮ ಶ್ರೀರಾಮ ಲ ರಮ ಓ ರೀಮ ಮ ಲ ರಾಮ ಲ ರಾಮ. ಸ್ತೋತ್ರ ಹಲ್ಲೆಲೂಯಾ. ತಂದೆ ತಾಯಿ ತಂಗಿ ತಮ್ಮ ಎಲ್ಲರಿಗೆ ಆಯ್ಕೆ ಮಾಡಿಕೊಳ್ಳಿ. ಸೇವಕಾಗಿ ನಿಲ್ಲಿಸಿ ತಂದೆ ತಾಯಿ ತಂಗಿ ತಮ್ಮ ಎಲ್ಲರಿಗೂ ಸೇವೆಯಲ್ಲಿ ಹಾಗೆ ಸೇವೆಯಲ್ಲಿ ಮಾಡಿ ಎಲ್ಲರಿಗೂ ಯೇಸುವಿನ ಸನ್ನಿಧಿಯಲ್ಲಿ ಬರಬೇಕು. ಓ ದೇವಾ, ಎಲ್ಲರೂ ಹಾಡೋಣ. ಅಯ್ಯ ನನ್ನ ವಾಕ್ಯದಂತೆ ನಡೆಯುವೆನೋ, ಇನ್ನೊಂದು ಸಾರಿ ಬೇಡಿಕೊಳ್ಳೋಣ ದೇವರ ಬಳಿ. ನಿನ್ನ ವಾಕ್ಯದಂತೆ ಥ್ಯಾಂಕ್ ಯು ಜೀಸಸ್. ನಿನ್ನ ಸಾರುವೆ ಸುವಾರ್ತೆಯನ್ನು ಎಲ್ಲ ಜನರಿಗೆ, ಸಾರುವೆ
ಎಲ್ಲ ಜನಗಳಿಗೆ ಆಶೀರ್ವಾದಿಸು ನಿನ್ನ ಆಶೀರ್ವಾದಿಸು ನಿನ್ನ ನಂಬುವವರನ್ನು ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕನಿಗೆ ಜೀವಂತ ದಿನವೆಲ್ಲ ಯೇಸುವೆ ಅಂಚುನಾಳದಿಂದ ಬೇಡೋಡುವ ನನ್ನ ಜೀವಕ್ಕೆ ಯೇಸುವೆ ಸ್ತುತಿ ಮಾಡುವೆ ಎಂಬುದಾಗಿ ಆಡೋಡುವ ಸ್ತುತಿ ಮಾಡುವೆ ನನ್ನ ಮನದಲ್ಲಿ ಅಯ್ಯ ಅದು ಬಿಟ್ಟು ಏನು ಬೇಡ ಅಯ್ಯ ಪರಿಶುದ್ಧಾತ್ಮನಿಂದ ಪರಿಶುದ್ಧಾತ್ಮನಿಂದ ಅಭಿಷೇಕಿಸು ನಿನ್ನ ಅಭಿಷೇಕಿಸು ನಿನ್ನ ಸ್ತುತಿ ಮಾಡುವೆ ಕರ್ತನಿಗೆ ನನ್ನ ಅದ್ಭುತ ಅಯ್ಯೋ ನಿನಗೋಸ್ಕರ ಮಾತ್ರ ನಾನು ಜೀವಿಸಬೇಕಯ್ಯ ನನ್ನ ಮಹಿಮೆ ಹೊಂದಲಿ ನಿನ್ನ ಎಲ್ಲರೂ ಬರಲಿ ನಿನ್ನ ನಾಮವೇ ಇನ್ನೊಂದು ಸರಿ ಹಾಡೋಣ ನಿನ್ನ ನಾಮವೇ ಮಹಿಮೆ ಹೊಂದಲಿ ನಿನ್ನ ರಾಜ್ಯಕ್ಕೆ ಇನ್ನೊಂದು ಸರಿ ಹೇಳೋಣ ಅಯ್ಯ ನಿನ್ನ ನಾಮವೇ ಮಹಿಮೆ ಹೊಂದಯ್ಯ ರಾಜ್ಯದ ಪಟ್ಟಣಕ್ಕೆ ಬಲ ಕೊಡು ಎಲ್ಲ ಜಾತಿ ಜನ ನಿನ್ನನೆ ಸ್ತುತಿ ಮಾಡಲಿ ಎಲ್ಲ ಜಾತಿ ಜನ ನಿನ್ನನೆ ಸ್ತುತಿ ಮಾಡಲಿ ಎಲ್ಲ ಬೆಳಕಲ್ಲಿ ಎಲ್ಲರೂ ಅಯ್ಯ ನಿನ್ನ
ನಿನ್ನ ವಾಕ್ಯದಂತೆ ಇವತ್ತಿನಿಂದ ಇದು ನಿನ್ನ ಘೋಷಣೆ. ನಿನ್ನ ವಾಕ್ಯದಂತೆ ನಾನು ಜೀವಿಸುತ್ತೇನೆ. ನಿನ್ನ ಪರಿಶುದ್ಧಾತ್ಮನ ಅಭಿಷೇಕವನ್ನು ನನಗೆ ಕಲಿಸಿಕೊಡು. ಇನ್ನು ಮೇಲೆ ನಿನ್ನ ವಾಕ್ಯವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನಾನು ತಿರುಗುವುದಿಲ್ಲ. ಇನ್ನೊಂದು ಸಾರಿ ಬೇಡಳುವ ನಿನ್ನ ವಾಕ್ಯದಂತೆ ಪ್ರೀತಿಯ ಮನಸ್ಸರೆ ಇನ್ನೊಂದು ಸಾರಿ ಬೇಡಿ ಅವನ ಪೂರ್ವಕವಾಗಿ ಬೈದ್ರೆ ಇನ್ನು ಮೇಲೆ ನೀವು ಪರಿಶುದ್ಧಾತ್ಮನೇ ಒಟ್ಟಿಗೆ ಸೇರಿಕೊಂಡಿದ್ದಾನೆ. ಇನ್ನೊಂದು ಸಾರಿ ಪರಿಶುದ್ಧ ಇನ್ನೊಂದು ಸಾರಿ ಪರಿಶುದ್ಧ ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಕ್ಷಣಿಸುತ್ತಾ ಇದೆ. ಕಚ್ಚಿಸಿಕೊಂಡಿರುವಂತ ಒಂದೊಂದು ಆತ್ಮಗಳನ್ನು ಆತನ ಮುಟ್ಟುತ್ತಾ ಇದ್ದಾನೆ. ಉರಿಯಲ್ಪಟ್ಟಿರುವಂತ ಒಂದೊಂದು ಮನಸ್ಸನ್ನು ಆತನು ಕಟ್ಟುತ್ತಾ ಇದ್ದಾನೆ. ನನ್ನ ಜೀವಂತ ನನ್ನ ಜೀವಂತ ನನ್ನ ಜೀವಂತ ನನ್ನ ಯೇಸುವಿಗೋಸ್ಕರ ನನ್ನ ಜೀವಂತ ಎಲ್ಲರೂ ಕರಗಳನ್ನ ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸೋಡುವ. ಪ್ರೀತಿಯುಳ್ಳ ದೈವ ಮಕ್ಕಳೇ, ಇವತ್ತಿನಿಂದ ನೀವು ಬದಲಾವಣೆಗೆ ಒಳಗಾಗುತ್ತಾ ಇದ್ದೀರಾ. ಹಳೆಯ ಮನುಷ್ಯನು ಹೋದನು, ಈಗ ದೇವರು ಹೊಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಅದು ಈಗಲೇ ತಲೆ ತೋರುತ್ತಲೇ ಇದೆ ಯೇಸುವಿನ ನಾಮದಲ್ಲಿ. ಇವತ್ತಿನಿಂದ ನೀವು ಹಳೆಯ ಮನುಷ್ಯರಲ್ಲ, ಇವತ್ತಿನಿಂದ ನೂತನ ಸ್ವಭಾವವನ್ನು ಹೊಂದಿಕೊಂಡಿರುವಂತ ಪರಿಶುದ್ಧಾತ್ಮನ ಮಕ್ಕಳಾಗಿದ್ದೀರಾ. ಪರಿಶುದ್ಧಾತ್ಮನ ಮಕ್ಕಳಾಗಿದ್ದೀರಾ. ಥ್ಯಾಂಕ್ ಯು ಜೀಸಸ್. ಯಾವುದೇ ಕಷ್ಟ, ಏನೇ ತೊಂದರೆ ಇದ್ದರೂ ಅದಕ್ಕೆ ಪ್ರಾರ್ಥನೆ ಅವಶ್ಯಕತೆ ಇಲ್ಲ. ಪರಿಶುದ್ಧಾತ್ಮನಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾಗಿ ಪರಿಶುದ್ಧಾತ್ಮನ ಇವತ್ತು ನೀವು ಸ್ವೀಕಾರ ಮಾಡಿಕೊಂಡಿದ್ದೀರಾ. ನಿಮಗೆ ಯಾವ ಪ್ರಾರ್ಥನೆ ಅವಶ್ಯಕತೆ ಇಲ್ಲ. ಬಿಡುಗಡೆಯ ನಾಯಕನು ಈಗ ನಿಮ್ಮೊಳಗೆ, ನಿಮ್ಮ ಮೇಲೆ, ನಿಮ್ಮ ಸುತ್ತಲೂ ವಾಸಿಸುವಂತವನಾಗಿದ್ದಾನೆ. ಹಾಗಾಗಿ ಯಾರು ಹೆದರಬೇಡ್ರಿ. ಇನ್ನು ಮೇಲೆ ದೇವರ ಚಿತ್ತವನ್ನ ನಡೆಸೋದಕ್ಕೆ ಪ್ರಯಾಸ ಪಡೋಣ. ನನ್ನೊಟ್ಟಿಗೆ ನೀವು ಕೂಡ ಸೇರಿ ಪ್ರಯಾಸ ಪಡ್ರಿ. ಎಲ್ಲರೂ ಸೇರಿ ಕ್ರಿಸ್ತನ ರಾಜ್ಯವನ್ನ ಕಟ್ಟೋಣ. ಆತನ ಬರೋಣದಲ್ಲಿ ಈ ಕರ್ನಾಟಕವನ್ನ ಒಳ್ಳೆಯ ಮೊದಲ ಗಿತ್ತಿಯಾಗಿ ನಾವು ಮಾರ್ಪಡಿಸುವಂತವರಾಗೋಣ. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.